ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಕನಸಿಗೆ ತಣ್ಣೀರೆರಚಿದ್ರ ಕಾಂಗ್ರೆಸ್ ಉಸ್ತುವಾರಿ. ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲಿ ಶಾಂತವಾಗದ ಸಮರ. ಸುರ್ಜೇವಾಲಾ ನಡೆಗೆ ಗರಂ ಆದ್ರ ರೆಬೆಲ್ ರಾಜಣ್ಣ. ಅಪೆಕ್ಸ್ ಬ್ಯಾಂಕ್ ಅಖಾಡದ ಬಿಗ್ ಇನ್ಸೈಡ್ ಸ್ಟೋರಿ ಇದು. ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲಿ ಈಗ ಸಮರ ಶಾಂತವಾಗಿಲ್ಲ. ಸುರ್ಜೇವಾಲಾ ನಡೆಗೆ ಗರಂ ಆದ್ರ ರಾಜಣ್ಣ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಅಖಾಡದ ಬಿಗ್ ಇನ್ಸೈಡ್ ಸ್ಟೋರಿ ಇದು. ರಾಜಣ್ಣ ಕನಸಿಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಣ್ಣೀರೆರಚಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಆಕಾಂಕ್ಷಿ ಕೂಡ ಹೌದು. ಈ ಹಿಂದೆ ಕೂಡ ಅವರು ನಿರಂತರವಾಗಿ ಅಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ರು. ಈಗ ರಾಜಣ್ಣ ಅವರಿಗೆ ಒಂದು ರೀತಿಯಾಗಿ ಅವರ ಕನಸಿಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಣ್ಣೀರೆರಚಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ಸಮರ ಇದೆಯಲ್ಲ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಕೆಎನ್ ರಾಜಣ್ಣ ಹಾದಿಗೆ ಅಡ್ಡಗಾಲು ಹಾಕಿದ ಸುರ್ಜೇವಾಲಾ ಪದೇ ಪದೇ ರಾಜಣ್ಣ ಓಟಕ್ಕೆ ಅಡ್ಡಗಾಲಾಗ್ತಾ ಇದ್ದಾರೆ ಸುರ್ಜೇವಾಲಾ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಕನಸು ಭಂಗವಾಗಿದೆ. ಹೊಸಬರಿಗೆ ಅವಕಾಶ ನೀಡಲು ಸಿಎಂಗೆ ಸುರ್ಜೇವಾಲಾ ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಮುಂದುವರೆದ ರಾಜಣ್ಣ ಸುರ್ಜೇವಾಲಾ ಜಟಾಪಟಿ. ಸಿಎಂಗೆ ಕಾಂಗ್ರೆಸ್ನ ಉಸ್ತುವಾರಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ತಾಕೀತು ಮಾಡಿದ್ದಾರೆ. ಈ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮತ್ತೊಂದು ಮಜಲನ್ನ ಪಡಿತಾ ಇದೆ. ರಾಜಣ್ಣವರ ಹಾದಿಗೆ ಸುರ್ಜೇವಾಲಾ ಒಂದು ರೀತಿಯಾಗಿ ಅಡ್ಡಗಾಲಾಗ್ತಾ ಇದ್ದಾರೆ. ಹಾಗಾದ್ರೆ ರಾಜಣ್ಣವರ ಮುಂದಿನ ನಡೆ ಏನು ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ನೋಡಿ, ದೊಡ್ಡಬಳ್ಳಾಪುರದಲ್ಲಿ ಅಪರಿಚಿತ ಡ್ರೋನ್ ಪತ್ತೆಯಾಗಿದೆ. ಪಾಲನ ಜೋಗಿಹಳ್ಳಿಯ ಮನೆ ಬಳಿ ಈ ಡ್ರೋನ್ ಬಿದ್ದಿದೆ. ದೊಡ್ಡಬಳ್ಳಾಪುರ ಹೊರವಲಯದ ಪಾಲನ ಜೋಗಹಳ್ಳಿ ಪರಿಶೀಲನೆ, ಅಲ್ಲಿ ಈ ಡ್ರೋನ್ ಬಿದ್ದಿರೋದು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಈ ಸ್ಪೆಷಲ್ ಟೀಮ್, ಪೊಲೀಸ್ ಸ್ಪೆಷಲ್ ಟೀಮ್ ಪರಿಶೀಲನೆ ಕೂಡ ಮಾಡಿದೆ. ಅಪರಿಚಿತ ಡ್ರೋನ್ ಮನೆಯ ಮುಂಭಾಗ ಬಿದ್ದಿರೋದು. ಪೊಲೀಸ್ ಎಕ್ಸ್ಪರ್ಟ್ ಟೀಮ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಡ್ರೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಹಿಂದೂ ಸಮಾಜೋತ್ಸವದ ಶೋಭಾಯಾತ್ರೆ ನಡೆಯುವಂತ ವೇಳೆ ಈ ಡ್ರೋನ್ ಪತ್ತೆಯಾಗಿದೆ. ಮನೆ ಬಳಿ ಹಾರುತ್ತಾ ಈ ಡ್ರೋನ್ ಬಂದು ಬಿದ್ದಿರೋದು. ಹೀಗಾಗಿ ಅಲ್ಲಿರುವಂತಹ ಸ್ಥಳೀಯರಿಗೆ, ಪೊಲೀಸರಿಗೆ ಒಂದು ರೀತಿಯಾಗಿ ಆತಂಕವನ್ನ ಮೂಡಿಸಿದೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಈ ಡ್ರೋನ್ ಅನ್ನು ಪರಿಶೀಲನೆ ಮಾಡಿ ನಂತರ ಈ ಡ್ರೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಆ ಡ್ರೋನ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದೇ ಡ್ರೋನ್, ಅಪರಿಚಿತ ಡ್ರೋನ್ ಮನೆಯ ಮುಂಭಾಗ ಬಂದು ಬಿದ್ದಿದೆ. ಒಂದು ರೀತಿಯಾಗಿ ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿರೋದು. ಅದರಲ್ಲಿ ವೈರ್ಗಳು ಕೂಡ ಇದೆ. ಸಾಮಾನ್ಯವಾಗಿ ಅಲ್ಲಿರುವಂತಹ ಸ್ಥಳೀಯರಿಗೆ ಈ ಅಪರಿಚಿತ ಡ್ರೋನ್ ಅಂದಾಗ ಯಾಕೆ ಬಂತು, ಏನಾಯ್ತು ಅನ್ನೋ ಒಂದು ಆತಂಕ ಮೂಡುತ್ತೆ. ಹೀಗಾಗಿ ಪೊಲೀಸರು ಕೂಡ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಕನಸಿಗೆ ತಣ್ಣೀರೆರಚಿದ್ರ ಕಾಂಗ್ರೆಸ್ ಉಸ್ತುವಾರಿ. ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲಿ ಶಾಂತವಾಗದ ಸಮರ. ಸುರ್ಜೇವಾಲಾ ನಡೆಗೆ ಗರಂ ಆದ್ರ ರೆಬೆಲ್ ರಾಜಣ್ಣ. ಅಪೆಕ್ಸ್ ಬ್ಯಾಂಕ್ ಅಖಾಡದ ಬಿಗ್ ಇನ್ಸೈಡ್ ಸ್ಟೋರಿ ಇದು. ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲಿ ಈಗ ಸಮರ ಶಾಂತವಾಗಿಲ್ಲ. ಸುರ್ಜೇವಾಲಾ ನಡೆಗೆ ಗರಂ ಆದ್ರ ರಾಜಣ್ಣ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಅಖಾಡದ ಬಿಗ್ ಇನ್ಸೈಡ್ ಸ್ಟೋರಿ ಇದು. ರಾಜಣ್ಣ ಕನಸಿಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಣ್ಣೀರೆರಚಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಆಕಾಂಕ್ಷಿ ಕೂಡ ಹೌದು. ಈ ಹಿಂದೆ ಕೂಡ ಅವರು ನಿರಂತರವಾಗಿ ಅಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ರು. ಈಗ ರಾಜಣ್ಣ ಅವರಿಗೆ ಒಂದು ರೀತಿಯಾಗಿ ಅವರ ಕನಸಿಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಣ್ಣೀರೆರಚಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ಸಮರ ಇದೆಯಲ್ಲ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಕೆಎನ್ ರಾಜಣ್ಣ ಹಾದಿಗೆ ಅಡ್ಡಗಾಲು ಹಾಕಿದ ಸುರ್ಜೇವಾಲಾ ಪದೇ ಪದೇ ರಾಜಣ್ಣ ಓಟಕ್ಕೆ ಅಡ್ಡಗಾಲಾಗ್ತಾ ಇದ್ದಾರೆ ಸುರ್ಜೇವಾಲಾ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಕನಸು ಭಂಗವಾಗಿದೆ. ಹೊಸಬರಿಗೆ ಅವಕಾಶ ನೀಡಲು ಸಿಎಂಗೆ ಸುರ್ಜೇವಾಲಾ ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಮುಂದುವರೆದ ರಾಜಣ್ಣ ಸುರ್ಜೇವಾಲಾ ಜಟಾಪಟಿ. ಸಿಎಂಗೆ ಕಾಂಗ್ರೆಸ್ನ ಉಸ್ತುವಾರಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ತಾಕೀತು ಮಾಡಿದ್ದಾರೆ. ಈ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮತ್ತೊಂದು ಮಜಲನ್ನ ಪಡಿತಾ ಇದೆ. ರಾಜಣ್ಣವರ ಹಾದಿಗೆ ಸುರ್ಜೇವಾಲಾ ಒಂದು ರೀತಿಯಾಗಿ ಅಡ್ಡಗಾಲಾಗ್ತಾ ಇದ್ದಾರೆ. ಹಾಗಾದ್ರೆ ರಾಜಣ್ಣವರ ಮುಂದಿನ ನಡೆ ಏನು ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ.
ನೋಡಿ, ದೊಡ್ಡಬಳ್ಳಾಪುರದಲ್ಲಿ ಅಪರಿಚಿತ ಡ್ರೋನ್ ಪತ್ತೆಯಾಗಿದೆ. ಪಾಲನ ಜೋಗಿಹಳ್ಳಿಯ ಮನೆ ಬಳಿ ಈ ಡ್ರೋನ್ ಬಿದ್ದಿದೆ. ದೊಡ್ಡಬಳ್ಳಾಪುರ ಹೊರವಲಯದ ಪಾಲನ ಜೋಗಹಳ್ಳಿ ಪರಿಶೀಲನೆ, ಅಲ್ಲಿ ಈ ಡ್ರೋನ್ ಬಿದ್ದಿರೋದು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಈ ಪೊಲೀಸ್ ಸ್ಪೆಷಲ್ ಟೀಮ್ ಪರಿಶೀಲನೆ ಕೂಡ ಮಾಡಿದೆ. ಅಪರಿಚಿತ ಡ್ರೋನ್ ಮನೆಯ ಮುಂಭಾಗ ಬಿದ್ದಿರೋದು. ಪೊಲೀಸ್ ಎಕ್ಸ್ಪರ್ಟ್ ಟೀಮ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಡ್ರೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಹಿಂದೂ ಸಮಾಜೋತ್ಸವದ ಶೋಭಾಯಾತ್ರೆ ನಡೆಯುವಂತ ವೇಳೆ ಈ ಡ್ರೋನ್ ಪತ್ತೆಯಾಗಿದೆ. ಮನೆ ಬಳಿ ಹಾರುತ್ತಾ ಈ ಡ್ರೋನ್ ಬಂದು ಬಿದ್ದಿರೋದು. ಹೀಗಾಗಿ ಅಲ್ಲಿರುವಂತಹ ಸ್ಥಳೀಯರಿಗೆ, ಪೊಲೀಸರಿಗೆ ಒಂದು ರೀತಿಯಾಗಿ ಆತಂಕವನ್ನ ಮೂಡಿಸಿದೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಈ ಡ್ರೋನ್ ಅನ್ನು ಪರಿಶೀಲನೆ ಮಾಡಿ ನಂತರ ಈ ಡ್ರೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಆ ಡ್ರೋನ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದೇ ಡ್ರೋನ್, ಅಪರಿಚಿತ ಡ್ರೋನ್ ಮನೆಯ ಮುಂಭಾಗ ಬಂದು ಬಿದ್ದಿದೆ. ಒಂದು ರೀತಿಯಾಗಿ ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿರೋದು. ಅದರಲ್ಲಿ ವೈರ್ಗಳು ಕೂಡ ಇದೆ. ಸಾಮಾನ್ಯವಾಗಿ ಅಲ್ಲಿರುವಂತಹ ಸ್ಥಳೀಯರಿಗೆ ಈ ಅಪರಿಚಿತ ಡ್ರೋನ್ ಅಂದಾಗ ಯಾಕೆ ಬಂತು, ಏನಾಯಿತು ಅನ್ನೋ ಒಂದು ಆತಂಕ ಮೂಡುತ್ತೆ. ಹೀಗಾಗಿ ಪೊಲೀಸರು ಕೂಡ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಕನಸಿಗೆ ತಣ್ಣೀರೆರಚಿದ್ರ ಕಾಂಗ್ರೆಸ್ ಉಸ್ತುವಾರಿ. ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲಿ ಶಾಂತವಾಗದ ಸಮರ. ಸುರ್ಜೇವಾಲಾ ನಡೆಗೆ ಗರಂ ಆದ್ರ ರೆಬೆಲ್ ರಾಜಣ್ಣ. ಅಪೆಕ್ಸ್ ಬ್ಯಾಂಕ್ ಅಖಾಡದ ಬಿಗ್ ಇನ್ಸೈಡ್ ಸ್ಟೋರಿ ಇದು. ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲಿ ಈಗ ಸಮರ ಶಾಂತವಾಗಿಲ್ಲ. ಸುರ್ಜೇವಾಲಾ ನಡೆಗೆ ಗರಂ ಆದ್ರ ರಾಜಣ್ಣ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಅಖಾಡದ ಬಿಗ್ ಇನ್ಸೈಡ್ ಸ್ಟೋರಿ ಇದು. ರಾಜಣ್ಣ ಕನಸಿಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಣ್ಣೀರೆರಚಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಆಕಾಂಕ್ಷಿ ಕೂಡ ಹೌದು. ಈ ಹಿಂದೆ ಕೂಡ ಅವರು ನಿರಂತರವಾಗಿ ಅಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ರು. ಈಗ ರಾಜಣ್ಣ ಅವರಿಗೆ ಒಂದು ರೀತಿಯಾಗಿ ಅವರ ಕನಸಿಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಣ್ಣೀರೆರಚಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ಸಮರ ಇದೆಯಲ್ಲ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಕೆಎನ್ ರಾಜಣ್ಣ ಹಾದಿಗೆ ಅಡ್ಡಗಾಲು ಹಾಕಿದ ಸುರ್ಜೇವಾಲಾ ಪದೇ ಪದೇ ರಾಜಣ್ಣ ಓಟಕ್ಕೆ ಅಡ್ಡಗಾಲಾಗ್ತಾ ಇದ್ದಾರೆ. ಸುರ್ಜೇವಾಲಾ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಕನಸು ಭಂಗವಾಗಿದೆ. ಹೊಸಬರಿಗೆ ಅವಕಾಶ ನೀಡಲು ಸಿಎಂಗೆ ಸುರ್ಜೇವಾಲಾ ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಮುಂದುವರೆದ ರಾಜಣ್ಣ ಸುರ್ಜೇವಾಲಾ ಜಟಾಪಟಿ. ಸಿಎಂಗೆ ಕಾಂಗ್ರೆಸ್ನ ಉಸ್ತುವಾರಿ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ತಾಕೀತು ಮಾಡಿದ್ದಾರೆ. ಈ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮತ್ತೊಂದು ಮಜಲನ್ನ ಪಡಿತಾ ಇದೆ. ರಾಜಣ್ಣ ಅವರ ಹಾದಿಗೆ ಸುರ್ಜೇವಾಲಾ ಒಂದು ರೀತಿಯಾಗಿ ಅಡ್ಡಗಾಲಾಗ್ತಾ ಇದ್ದಾರೆ. ಹಾಗಾದ್ರೆ ರಾಜಣ್ಣ ಅವರ ಮುಂದಿನ ನಡೆ ಏನು ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ.